ನಾಡಿನಾದ್ಯಂತ ಈದ್ ಮಿಲಾದ್ ಹಬ್ಬದ ಸಂಭ್ರಮ. ತುಮಕೂರಿನಲ್ಲಿ ಅರ್ಥಪೂರ್ಣವಾಗಿ ಈದ್ ಮಿಲಾದ್ ಆಚರಣೆ. ಮುಸ್ಲಿಂ ಬಾಂಧವರಿಂದ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಣೆ. ನಾಡಿನಾದ್ಯಂತ ಮುಸಲ್ಮಾನ ಬಾಂಧವರು ಈದ್ ಮಿಲಾದ್ ಹಬ್ಬವನ್ನ ಅತ್ಯಂತ ಸಂಭ್ರಮ ಹಾಗೂ ಭಕ್ತಿ ಭಾವದಿಂದ ಆಚರಿಸುತ್ತಿದ್ದಾರೆ. ಇತ್ತ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಹಿನ್ನೆಲೆ ತುಮಕೂರು ಜಿಲ್ಲೆಯಲ್ಲೂ ಈದ್ ಮಿಲಾದ್ ಸಂಭ್ರಮ ಕಳೆಗಟ್ಟಿದ್ದು ವಿವಿಧ ಧಾರ್ಮಿಕ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ರು. ಹೌದು, ತುಮಕೂರಿನ ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಹಿನ್ನೆಲೆ ಸಮಾಜ ಸೇವೆಗೆ ಮುಂದಾದ್ರು. ನೂರಾರು ಮಂದಿ ಮುಸ್ಲಿಂ ಬಾಂಧವರು ತುಮಕೂರು ಜಿಲ್ಲಾ ಆಸ್ಪತ್ರೆ ಹಾಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಬಡ ಹಾಗೂ ಅಗತ್ಯವಿರುವ ರೋಗಿಗಳಿಗೆ ಹಣ್ಣುಗಳನ್ನು ವಿತರಿಸಿದ್ರು. ಅಸ್ಸಲಾಂ ಅಲೈಕುಂ ವರಹಮತುಲ್ಲಾಹಿ ವಬರ್ಕಾತು. ಎಲ್ಲರಿಗೂ ನಮಸ್ಕಾರ. ನಾವು ಅಲ್ ಖಸ್ವಾ ಖಿದ್ಮತ್ ಜಮಾತಿಂದ ತುಮಕೂರು ಅಲ್ ಖಸ್ವಾ ಖಿದ್ಮತ್ ಜಮಾತಿಂದ ಇವತ್ತು ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ಹಂಚಲು ಬಂದಿದ್ದೀವಿ. ಇವತ್ತು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲು ಹಂಚಲು ಬಂದಿದ್ದೀವಿ. ಎಲ್ಲರಿಗೂ ದೇವರು ಆರೋಗ್ಯ ಕೊಡಲಿ ಅಂತ ನಮ್ಮ ಜಮಾತ್ ಕಡೆಯಿಂದ ನಾವು ಬಯಸುತ್ತೇವೆ. ಯಾವ ರೀತಿ ಆಚರಣೆ ಆಗ್ತಾ ಇದೆ ಜಿಲ್ಲೆಯಲ್ಲಿ ಸರ್? ಯಾವ ರೀತಿ ಆಚರಣೆ ಆಗ್ತಾ ಇದೆ ಅಂತ, ಯಾವ ರೀತಿ ಆಚರಣೆ ಮಾಡ್ತಾರೆ? ಶಾಂತಿಯುತವಾಗಿ ಆಚರಿಸಬೇಕು. ಎಲ್ಲ ಕಡೆ ಊಟ ಎಲ್ಲ ಮಾಡಿಸ್ತವ್ರೆ. ನಮ್ಮ ಜಮಾತ್ ಕಡೆಯಿಂದ ನಾವು ರೋಗಿಗಳಿಗೆ ಹಣ್ಣು ಹಂಚಲು ಬಂದಿದ್ದೀವಿ. ಯಾಕೆ ಅನ್ನಿಸ್ತು ಹಣ್ಣು ಹಂಚಬೇಕು ಅಂತ? ಸರ್, ಬಡ ರೋಗಿಗಳಿಗೆ ಹಣ್ಣು ಮುಖ್ಯ ಅಂತ ನಾವು ನಮ್ಮ ಕಡೆಯಿಂದ ಬಂದ್ವಿ ಸರ್. ಇನ್ನು ಆಸ್ಪತ್ರೆಗಳಿಗೆ ತೆರಳಿದ ಮುಸ್ಲಿಂ ಬಾಂಧವರು ರೋಗಿಗಳ ಆರೋಗ್ಯ ವಿಚಾರಿಸಿ ಹಣ್ಣುಗಳನ್ನು ವಿತರಿಸುವ ಮೂಲಕ ಮಾನವೀಯತೆ ಮತ್ತು ಸೇವಾ ಮನೋಭಾವವನ್ನ ಮೆರೆದರು. ಹಬ್ಬದ ಸಂಭ್ರಮವನ್ನ ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ಸಂಕಷ್ಟದಲ್ಲಿರುವವರಿಗೆ ನೆರವಾಗುವ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಿದ್ರು. ಸಮಸ್ತ ಕಲ್ಪತರು ನಾಡಿನ ಜನತೆಗೆ ಹಾಗೂ ಮುಸ್ಲಿಂ ಬಾಂಧವರಿಗೆ ಈ ಈದ್ ಮಿಲಾದುನ್ ನಬಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಒಂದು ಮಾತನ್ನು ಅರ್ಪಿಸೋಕ್ಕೆ ನಾನು ಬಯಸ್ತಾ ಇದ್ದೀನಿ. ಏನೇನೆಂದರೆ, ಎಲ್ಲ ಕಡೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ನಾವು ನಮ್ಮ ಜಮಾತ್ ಅಲ್ ಖಸ್ವಾ ಖಿದ್ಮತ್ ಜಮಾತ್ ಕಡೆಯಿಂದ ನಾವು ಫ್ರೂಟ್ನ ಹಂಚಬೇಕಂತ ನಾವು ಮನೋಭಾವದಿಂದ ಮಾಡ್ತಾಯಿದ್ದೀವಿ. ಯಾಕಂದರೆ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಿಳಿಸಿರೋ ಒಂದು ರೇಖೆ ಏನಂದರೆ, ನಾವು ಅದು ಸಂದೇಶವನ್ನು ನಾವು ಮೀರ್ತಾ ಮಾಡಬೇಕು. ಆಮೇಲೆ ನಾವು ಅದನ್ನು ನಾವು ಬಯಸಬೇಕು. ಅವರೊಂದು ಮಾತನ್ನು ನಾವು ದಾಟಬಾರ್ದು ಅಂತ ಹೇಳ್ಬಿಟ್ಟು ನಾವು ಒಂದು ಸಂದೇಶವನ್ನು ನಾವು ಮುಂದಿಟ್ಕೊಂಡು ನಾವು ಹಣ್ಣು ಹಂಪಲನ್ನು ಎಲ್ಲ ಹಂಚ್ತಾ ಇದ್ದೀವಿ. ಬಡ ರೋಗಿಗಳಿಗೆ ಎಲ್ಲರೂ ಊಟ ಮಾಡಿಸ್ತಾರೆ, ಎಲ್ಲ ಕಡೆನೂ ಊಟ ಮಾಡಿಸ್ತಾ ಇದ್ದಾರೆ. ಅದು ಹೋಗೋಕ್ಕಾಗಲ್ಲ. ಅವರು ಒಂದು ಸಂದೇಶ ಏನಂದರೆ, ನಾವು ಹಾಸ್ಪಿಟ್ಲಲ್ಲಿ ನಿರ್ಗತಿಕರು ಇರ್ತಾರೆ, ಬಡ ಕುಟುಂಬದವ್ರು ಇರ್ತಾರೆ, ಎಲ್ಲ ಹಳ್ಳಿ ಕಡೆಯಿಂದ ಬಂದಿರ್ತಾರೆ. ಅಂತರ್ತಕ್ಕಂಥ ನಾವು ಹಣ್ಣನ್ನು ಹಂಪಲನ್ನು ಹಂಚುತ್ತಾ ಇದೊಂದು ಈ ಕಾರ್ಯಕ್ರಮಕ್ಕೆ ನಾವು ಮುಂದಿಟ್ಟು 300 ಬಡ ರೋಗಿಗಳಿಗೆ 300ಕ್ಕಿಂತ ಜಾಸ್ತಿ ಮಾಡೋಣ ಇನ್ನು ಮುಂದೆ ಅಂತ ನಾವು ಬಯಸ್ಕೊಂಡು ನಮ್ಮ ಅಲ್ ಖಸ್ವಾ ಜಮಾತ್ನ ಅಧ್ಯಕ್ಷರಾದಂಥ ಜಬ್ಬಾರ್ ಸಾಬ್ರವರು ಇದ್ದಾರೆ. ಒಟ್ನಲ್ಲಿ ಪ್ರೀತಿ, ಸಹೋದರತೆ ಹಾಗೂ ಮಾನವೀಯತೆ ಸಂದೇಶ ಸಾರುವ ಮೂಲಕ ಈದ್ ಮಿಲಾದ್ ಆಚರಿಸಿದ ಮುಸ್ಲಿಂ ಬಾಂಧವರ ಕಾರ್ಯಕ್ಕೆ ಸಾರ್ವಜನಿಕರಿಂದಲೂ ಮೆಚ್ಚುಗೆ ವ್ಯಕ್ತವಾಯಿತು. ಹಬ್ಬದ ದಿನದಂದು ಬಡ ರೋಗಿಗಳ ಮುಖದಲ್ಲಿ ನಗು ಮೂಡಿಸುವ ಮೂಲಕ ಮುಸ್ಲಿಂ ಬಾಂಧವರು ಅರ್ಥಪೂರ್ಣವಾಗಿ ಈದ್ ಮಿಲಾದ್ ಆಚರಿಸಿದ್ರು. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.